ಯಾರ್ದು ನಿಂದಾವ ಅರಿಶಿಣ ಸಾವಯವ ಅರಿಶಿಣ ಪುಡಿ ರೂಪಾಯಿ ಇದನ್ನ ನೀವು ಹೊರಗಿನ ಬಾಜಾರದಾಗ ತಂದಿದ್ದು ಇಷ್ಟಿಟ್ಟು ಹಾಕ್ಬೇಕು. ಇದನ್ನ ಒಂದು ಚಿಟಿಕೆ ಹಾಕಿದ್ರೆ ನಿಮ್ಗೆ ಕೆಲಸ ಬಗ್ಗೆ ಇದನ್ನ ಹಿಂಗೆ ಇಡ್ರಿ. ಈ ಚೀಲದ ಮ್ಯಾಗ ಎಣ್ಣೆ ಕೈಗೆ ಹತ್ತೈತಿ ನಿಮ್ಗೆ. ಅಂಗಡಿಯನ್ನು ತಂದಿದ್ರ ಮ್ಯಾಗ ವರ್ಷಗಟ್ಟಲೆ ಇಡ್ರಿ, ಹುಳ ಬೀಳ್ತಾವೆ ಹೊರತು ಅದ್ರಾಗ ಎಣ್ಣೆಯನ್ನು ಬರುದಿಲ್ಲ. ನಿಮ್ಗೆ ಸಾವಯವ ಕಿಮ್ಮತ್ತು ಹೇಳಕತ್ತೀನಿ ನಾನು. ಎದ್ರ ಹೊರಕವೈದು ಸಾಧಾರಣ ನಿಮ್ಗೆ ಹಾಲು ಕುಡಿಯಕ್ಕೆ ಸಾಧ್ಯ ಇರಲಿಲ್ಲ ಅಂದ್ರೆ ಆಕಳ ಮುತ್ರಿ ಕೊಡ್ತೈತಲ್ಲ, ಆ ಮುತ್ರಿ ಒಂದು 7-8 ಪದರ ಬಟ್ಟೆ ಮಾಡಿ ಸೋಸ್ಕೊಂಡು ಒಂದು ಅರ್ಧ ಕಪ್ ಮೂತ್ರಿ ಅರ್ಧ ಕಪ್ ನೀರು ಕುಡಿದ್ರಿ ಒಂದು 2-3 ತಿಂಗಳು ತಗೊಂಡ್ರಿ ಅಂದ್ರೆ ನಿಮ್ಗೆ ಇದ್ದು ಎಲ್ಲ ರೋಗ ಹೊಕ್ಕ ಒಂದು. ಆಮ್ಯಾಗ ಮುಂದೆ ಯಾವ ರೋಗಗಳು ಬರ್ಕೊಡಂಗಿಲ್ಲ. ನಿಮ್ಗೆ ಅದನ್ನ ಮಾಡಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಯಾವ ಏನು ಮಾಡ್ಯಾರ, ಅದನ್ನ ಬಟ್ಟೆ ಇಳಿಸ್ಯಾರ. ಗೋಮೂತ್ರ ಬಟ್ಟೆ ಇಳಿಸಿ ಅರ್ಕ ತಯಾರು ಮಾಡ್ಯಾರ. ಈ ಅರ್ಕ ಇದ್ರ ಟೋಪನ್ ಐತಲ್ಲ, ದಿವ್ಸಕ್ಕೆ ಒಂದು ಟೋಪನ್ ಅರ್ಕ ಒಂದು ಟೋಪನ್ ನೀರ ಎರಡು ಕೂಡಿಸ್ಕೊಂಡು ಕೊಡ್ರಿ. ಅಸಾಧ್ಯ ಕಾಯಿಲೆಗಳೆಲ್ಲ ದೂರ ಆಗ್ತವೆ. ಇದೇನು ರೂಪಾಯಿ ಕಣ್ಣಿನ, ಈಗ ನಿಮ್ ಕಣ್ಣಿನ ಸಮಸ್ಯೆ ಐತೆ. ಕಣ್ಣಿನ ಇದು ಅಲ್ಲವ ಇದನ್ನು ಒಂದು ಕಣ್ಣಿನ ಸಲುವಾಗಿ ಮಾಡಿ ಯಾವುದೇ ಸಮಸ್ಯೆಗಳು, ಕಣ್ಣು ಚುರುಚುರು ಅನ್ನೋದು, ಉರಿದು, ಕಣ್ಣು ಒಣಗುದು, ಇಂಥವಕ್ಕೆಲ್ಲಕ್ಕೂ ಇದೊಂದು ಗೃಹ ಮಾಡಿದಾರೆ. ಆಮೇಲೆ ಇನ್ನೊಂದು ಮಾಡ್ಯಾಳ, ಇದು ಮೂಗಿನಾಗಿ 2 ಎಣ್ಣೆ ಹಾಕೊಂಡ್ರಿ ಅಂದ್ರೆ ಇದು ತುಪ್ಪದಾಗೇನು ಮಾಡ್ಯಾಳ, ಆಕಳ ತುಪ್ಪದ ಹೌದಲ್ವ, ತುಪ್ಪದಾಗೇನು ಮಾಡ್ಯಾಳ, ಇವ್ನು ಮೂಗಿನಾಗ ಹಾಕೊಂಡ್ರೆ ರಾತ್ರಿ ಮಲ್ಕೊಳಾಗ ಅರ್ಧ ತಲೆ ಹೊಡಿತಿರ್ತೈತಲ್ಲ, ಅದು ಬಂದ್ ಆಕೈತಿ. ಇದು ಸೈನಸ್ ಪ್ರಾಬ್ಲಮ್ ಇರ್ತೈತಲ್ಲ, ಇಲ್ಲಿ ನೆಗಡಿ ಮತ್ತು ನೆಗಡಿ ಅಲ್ರಿ, ಸೈನಸ್ ಅಂದ್ರೆ ಅದು ಮೂಗಿನ ಉಸಿರಾಟ ತೊಂದರೆ ಆಗ್ತೈತಲ್ಲ, ಅದು ಹೋಗ್ತೈತಿ. ಆಮೇಲೆ ಕಿವಿ ಸೋರ್ತಿರ್ತೈತಲ್ಲ, ಅದು ನಿಂತು ಹೋಗ್ತೈತಿ. ಆಮೇಲೆ ಅರ್ಧನೇ ಹೊಡಿತಿರ್ತ, ಅದು ಹೋಗ್ತೈತಿ. ಎಲ್ಲಕ್ಕಿಂತ ದೊಡ್ಡ ಲಾಭ ಅಂದ್ರೆ ಇವು ಮನ್ಯಾಗ ಏನು ಹುಲಿ ಬರ್ಕಿ ಹೊಡಿತಿರ್ತಾವಲ್ಲ, ಯಾವ ನೆನಪಿನಾಗ ಇಟ್ಕೋರಿ. 8 ದಿವಸ ಮಲ್ಕೊಳ್ಳೋ ಹೊತ್ತಿನಾಗ ಅವ್ನಿಗೆ 2 ಹನಿ ಹಾಕಿ ಮಲ್ಗಿಸ್ಬಿಡ್ರಿ. 8ನೇ ದಿವ್ಸಕ್ಕೆ ಬಂದ ಹುಲಿ ಬರ್ಕಿ ಹೊಡಿದ ಬಂದಾಕೈತಿ, ನೀವು ಆರಾಮಾಗಿ ಮಲ್ಕೊಳಕ್ ಸಾಧ್ಯ ಆಕೈತಿ. ಇದೇನವ ಇದೇ ಅರಿಶಿಣ ಮತ್ತು ಒಂದಿಷ್ಟು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಮತ್ತು ಸುಣ್ಣದ ನೀರ ಇವನ್ ಬಳಸಿ ಖರೆ ಕುಂಕುಮ, ಯಾವ ಕುಂಕುಮ ಹಚ್ಕೊಂಡ್ರೆ ಯಾವುದೂ ಅಲರ್ಜಿ ಆಗೋದಿಲ್ಲ, ತ್ವಚಾಕ್ಕೆ ಬಹಳ ಹಿತಕರ ಅನಿಸ್ತೈತಿ ಅಂತ ಒರಿಜಿನಲ್ ಕುಂಕುಮ ತಯಾರು ಮಾಡೋಣ. ಇದೇನು ಹಾ 2 ಬಣ್ಣದ ಇವನ್ ತಯಾರು ಮಾಡ್ಯಾರ. ಅಲ್ಲ ನಮ್ಮ ಹಳ್ಳಿ ಎಷ್ಟಾಯ್ತು ನಿಂದು ತಿಂಗಳಿಗೆ ಉತ್ಪನ್ನ? ವರ್ಷಕ್ಕೆ ತಿಂಗಳಿಗೆ 60,000 ರೂಪಾಯಿ ಮಾರಾಟ ಮಾಡ್ತಾರೆ. ಲೆಕ್ಕ ಹಾಕ್ರಿ ನೀವು. ಇದು ಮಣುಕಪ್ಪ, ಇಲ್ಲೇ ನಿಮ್ಮ ಮಗ್ಗಲ್ದಾಗ ಒಬ್ಬ ಶಿವಾನಂದ ಅಂತ ರೈತದಾನ, ಬಸವಂತ ಮಸಳಿ ನೋಡ್ರಿ. ಬಸವಂತಪ್ಪ ಮಸಳಿ ಎಲ್ಲದ ಅದೇನೋ ಇಲ್ಲ ಸಣ್ಣದಾಗ ಇಲ್ಲಿ ಬಾಯಿ ಮುಂದಕ್ಕೆ ಬಾವಂಜಾರ ನಾನು ಮಾರಿ ನೋಡ್ತೇನೆ. ಊರ್ ಮಂದಿ ಕಡೆ ಬೇಸ್ಕೊಂಡು ನೀ ಮಾಡಿ ಅಂದಾಗ ಏನ್ ಸಾದಾ ಕೆಲಸ ಅಲ್ಲ. ಬಾಯಿ ಹಾ ಬಾಯ್ ಇರುದ ಹುಂಬನಂಗ ಐತಿ, ಮತ್ತೆ ಇದ್ರಾಗ ಯಾಕಂದ್ರ ಮನೆಯವ್ರು ಕೆಟ್ಟ ಬೈತಾರೆ. ಇದನ್ನ ಮಾಡಕ್ ಹೋಗೋಣ. ಮೊದಲು ಬೇಯವ್ರು ಅಂದ್ರೆ ಮನೆಯವ್ರು, ಹೌದಿಲ್ಲ? ಆಮ್ಯಾಗ ಓಣ್ಯಾನವ್ರು ಬೈತಾರೆ, ನೀವು ರೊಕ್ಕ ಹೆಚ್ಚಾಗ್ಯವ್ರು, ತಲೆ ಕೆಟ್ಟೈತೆ ನೀವು ಅಂತ ಬೈತಾರೆ. ಸಾವಯವ ಮಾಡ್ತಾನಂತ ಇವ್ ಮಗ ಹಾಳಾಕೈತಿ ನೋಡಿದ್ರು. ಇವ ಯಾವಾಗ ಎಲ್ಲಾರ ಬಿದ್ದು ಏನಾರ ಆಗ್ತದೆ ಅಂತ ಎಲ್ಲರೂ ದೇವ್ರ ನೇರಾಗ ಹಾಕಿ ನೋಡ್ಕೊತ ಕೂತಿರ್ತಾರೆ ನಗಬೇಕಂತ. ಇವೇನು ಯಾರಿಗೆ ನಗಕ್ಕೆ ಚಾನ್ಸ್ ಕೊಟ್ಟಿಲ್ಲ, ಸಕ್ಸಸ್ ಆಗ್ಯಾನ, ಹೌದಿಲ್ಲ? ದ್ರಾಕ್ಷಿ ಬೆಳೆದು ಸಾವಯವದೊಳಗೆ ಬೆಳೆದು ಬಹಳ ಸುಲಭ ಐತಿ, ಆದ್ರೆ ಧೈರ್ಯ ಬೇಕು. ತಿಳಿತಿಲ್ಲ? ಮಾಡೇ ನೀವ ಅವನಿಗೆ ಪ್ರೋತ್ಸಾಹ ಕೊಡ್ಬೇಕು. ಅಂದ್ರೆ ಏನು, ಉಳಿದವರು ನಿಮ್ದು